ಎಲ್ಲರೂ ಒಂದು 2 ನಿಮಿಷ ಕಣ್ಣು ಮುಚ್ಕೋರಿ. 2 ನಿಮಿಷ ಕಣ್ಣು ಮುಚ್ಕೋರಿ. ಎಲ್ಲರೂ ಕಣ್ಣು ಮುಚ್ಕೊಂಡ್ರಿ. ಈಗ ನಿಮ್ಮೊಂದು ಘಟನೆಯನ್ನು ನೆನಪು ಮಾಡಿಕೊಡ್ತೀನಿ ನಾನು. ಈ ಸದ್ಯ ಏನಾಗಿತ್ತಪ್ಪ ಅಂದ್ರೆ ರಿಸಲ್ಟ್ ಬಂದದ. ಆ ರಿಸಲ್ಟ್ನಲ್ಲಿ ಅಗದಿ ಟಾಪ್ ಆಗಿ ನೀವು ಸಿಲೆಕ್ಷನ್ ಆಗಿರಿ. ಟಾಪ್ನಲ್ಲಿ ಸಿಲೆಕ್ಷನ್ ಆಗಿರಿ. ಭಾಳ ಖುಷಿ ಅಂದರೆ ಖುಷಿ ಆಗ್ತಾಯಿದೆ ನಿಮಗೆ. ನಿಮ್ಮ ದೋಸ್ತರು ನಿಮ್ಮ ಫ್ರೆಂಡ್ಸು ಮೆಸೇಜ್ ಮಾಡ್ತಾ ಇದ್ದಾರೆ ವ್ಯಾಟ್ಸಪ್ ಮುಖಾಂತರ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ತಂದೆ ತಾಯಿ ಖುಷಿಯಿಂದ ನಿಮ್ಮನ್ನ ಅಪ್ಪಿಕೊಳ್ತಾ ಇದ್ದಾರೆ. ಹಾಗೆ ನಿಮ್ಮ ರಿಲೇಷನ್ ಎಲ್ಲರೂ ಬಂದು ಭೇಟಿ ಆಗ್ತಾ ಇದ್ದಾರೆ. ನಿಮಗೆ ನೀವು ಪಾಸ್ ಆಗಿರಿ, ಸಿಲೆಕ್ಷನ್ ಆಗಿರಿ, ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ಸು ನೀವು ಸಿಲೆಕ್ಷನ್ ಆಗಿದ್ದಕ್ಕೆ ಕೇಕ್ ಕಟ್ ಮಾಡೋಣ ಅಂತೇಳಿ ಕೇಕ್ ತೊಗೊಂಬರ್ತಾ ಇದ್ದಾರೆ. ಭಾಳ ಅಂದರೆ ಭಾಳ ಖುಷಿ, ತಡಿಲಾರ್ದಾಗ ನಿಮ್ಗೆ ಖುಷಿ ಆಗ್ತಾಯಿತ್ತು. ಯಾಕಂದ್ರೆ ನೀವು ಟಾಪ್ ಒಳಗೆ ಬಂದರಿ, ಸಿಲೆಕ್ಷನ್ ಆಗಿರಿ. ಭಾಳ ಅಂದ್ರೆ ಭಾಳ ಖುಷಿಯಾಗಾಯ್ತು ನಿಮ್ಗೆ. ಎಲ್ಲ ಫ್ರೆಂಡ್ಸು ಎಲ್ಲರೂ ಮೆಸೇಜ್ ಮಾಡ್ತಾಯಿದ್ದಾರೆ, ಕಂಗ್ರ್ಯಾಚುಲೇಷನ್ಸ್ ಹೇಳ್ತಿದ್ದಾರೆ. ಭೇಟಿ ಆದಲ್ಲೆಲ್ಲ ನೀ ಸಿಲೆಕ್ಷನ್ ಆದಿಯಾ ಅಂತ ನಿಮ್ಮನ್ನು ಕೇಳ್ತಾ ಇದ್ದಾರೆ. ಭಾಳ ಅಂದ್ರೆ ಭಾಳ ನಿಮ್ಗೆ ಖುಷಿಯಾಗೈತಿ. ಟಾಪ್ ಒಳಗೆ ಬಂದರಿ, ರ್ಯಾಂಕ್ ಒಳಗೆ ಬಂದರಿ. ಎಲ್ಲರೂ ಊರಾಗ ಎಲ್ಲರೂ ಮಾತಾಡ್ಸಿದ್ದಾರೆ. ಕೆಲವೊಂದು ಜನ ನಮ್ಮ ಊರವ ಟಾಪ್ ಬಂದನ ತಿಳ್ಕೊಂಡು ನಿಮ್ಮ ಕಟ್ಔಟ್ ಹಾಕೋಕ್ಕೆ ವಿಚಾರ ಮಾಡತ್ತಾರೆ, ನಿಮ್ಮ ಬ್ಯಾನರ್ ಹಾಕೋಕ್ಕೆ ವಿಚಾರ ಮಾಡ್ತಾಯಿದ್ದಾರೆ. ಸರ್ಕಲ್ನಾಗ ನಿಮ್ಮ ಬ್ಯಾನರ್ ಹಾಕ್ಯಾರ. ಎಷ್ಟು ಖುಷಿ ಆಗ್ತಾಯಿದೆ. ನಾ ಟಾಪ್ನಲ್ಲಿ ಬಂದೀನಿ, ನಾ ಸಿಲೆಕ್ಷನ್ ಆಗೀನಿ. ಎಲ್ಲರೂ ಎಷ್ಟು ನನ್ನ ಪ್ರೀತಿಯಿಂದ ಮಾತಾಡ್ಸತ್ತಾರೆ. ಎಲ್ಲರೂ ನನಗೆ ಎಷ್ಟು ಸಪೋರ್ಟ್ ಮಾಡ್ತಾಯಿದ್ದಾರೆ. ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿದೆ. ಎಲ್ಲರೂ ಖುಷಿ ಪಡ್ತಾಯಿದ್ದೀರ. ನೀವೆಲ್ಲರೂ ಪಾಸ್ ಆಗಿರಿ, ಸಿಲೆಕ್ಷನ್ ಆಗಿರಿ. ಭಾಳ ಖುಷಿ ಆಗ್ತಾಯಿದೆ. ಓಕೆ, ಒಂದು ಪಾರ್ಟ್ ಕಣ್ಣು ತೆಗಿಬೇಡ್ರಿ. ಒಂದು ಪಾರ್ಟ್ ಮುಗೀತು. 1ನೇ ಪಾರ್ಟ್ ಮುಗೀತು. 2ನೇ ಪಾರ್ಟ್ ಕೆಟ್ಟದ್ದು ವಿಚಾರ ಮಾಡೋಣ ಈಗ. 2ನೇ ಪಾರ್ಟ್ ಕೆಟ್ಟದ್ದು ವಿಚಾರ ಮಾಡೋಣ ಈಗ. ರಿಸಲ್ಟ್ ಬಂದದ, ನಂದು ರಿಸಲ್ಟ್ ಫೇಲ್ ಆಗ್ಯದ. ರಿಸಲ್ಟ್ ಫೇಲ್ ಆಗ್ಯದ. ನನಗೆ ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಆ ದುಃಖವನ್ನು ತಡ್ಕೊಳ್ಳಿಕ್ಕೆ ನನ್ನ ಕಡೆಯಿಂದ ಆಗ್ತಾಯಿಲ್ಲ. ನನಗೆ ಕಣ್ಣೀರು ಬರ್ತಾಯಿದೆ, ದುಃಖ ಆಗ್ತಾಯಿದೆ. ಯಾರ ಮುಂದೆ ಹೇಳ್ಕೋದು? ನನ್ನ ರಿಸಲ್ಟ್ ಫೇಲ್ ಆಗಿದ್ದು ನಾ ಯಾರ ಮುಂದೆ ಹೇಳ್ಕೋದು? ನಮ್ಮ ಫ್ರೆಂಡ್ಸ್ ಕೇಳ್ರಿ ಏನು ಹೇಳಿ, ನಮ್ಮ ತಾಯಿ ತಂದೆ ಕೇಳ್ರಿ ಏನು ಹೇಳಿ, ನಮ್ಮ ರಿಲೇಷನ್ ಕೇಳ್ರಿ ಏನು ಹೇಳಿ. ಭಾಳ ದುಃಖ ಆಗ್ತಾಯಿದೆ, ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಎಲ್ಲ ಫ್ರೆಂಡ್ಸ್ ಬಂದು ಕೇಳ್ತಾ ಇದ್ದಾರೆ, ನಿನಗೆ ಮಾರ್ಕ್ಸ್ ಎಷ್ಟು ಬಿದ್ದು? ಚಲೋ ಓದಿದ್ಲೆ ನೀನು, ಹೆಂಗೆ ಫೇಲ್ ಆದಿ? ಸುಮ್ಮನೆ ಕೇಳ್ತಾ ಇದ್ದಾರೆ. ತಾಯಿ ತಂದೆ ಅವರ ನೋವನ್ನು ಒಳಗಿಟ್ಕೊಂಡು ನಿಮ್ಮ ಮುಂದೆ ಏನೂ ಹೇಳ್ತಾ ಇಲ್ಲ. ತಾಯಿ ತಂದೆ ನೀವು ಫೇಲ್ ಆಗಿದ್ದು ಗೊತ್ತದ, ನೋವನ್ನು ಒಳಗಿಟ್ಕೊಂಡಾರ, ಆದರೂ ನಿಮ್ಗೇನು ಹೇಳೋಕ್ಕಾಗ್ತಾಯಿಲ್ಲ. ತಾಯಿ ತಂದೆಗೆ ನಿಮಗೂ ಏನಕ್ಕೆ ಹೇಳೋಕ್ಕಾಗ್ತಾಯಿಲ್ಲ. ನಿಮಗೆ ದುಃಖ ಆಗ್ತಾಯಿದೆ, ತಡ್ಲಿಕ್ಕೆ ಆಗ್ತಾಯಿಲ್ಲ. ಎಲ್ಲರೂ ಕೇಳ್ತಾ ಇದ್ದಾರೆ, ಹೆಂಗೆ ಫೇಲ್ ಆಯಿತು? ನೀವು ಓದ್ತಿದ್ದು ಹೆಂಗೆ ಫೇಲ್ ಆಯಿತು? ನೋಡಿರಿ, ಕಣ್ಬಿಡ್ರಿ, ಸಾವಕಾಶ ಕಣ್ಬಿಡ್ರಿ. ಆ ಫೀಲಿಂಗು ಈ ಫೀಲಿಂಗು ಯಾವ ರೀತಿ ಆಗ್ತದೆ? ನೀವು ಒಂದು ಸಾಧನೆ ಮಾಡ್ಬೇಕಲ್ಲ, ನೀವು ಲಿಸ್ಟ್ನಾಗ ಬರ್ಬೇಕಲ್ಲ, ಸಿಲೆಕ್ಷನ್ ಲಿಸ್ಟ್ನಾಗ. ನಿಮ್ಮ ಮನುಷ್ಯನಾಗ ನಿಮ್ಮ ಕಣ್ಣು ಮುಂದೆ ಬಂದು ಹೋಗಿರ್ತದೆ. ಈಗ ನಾನು ಪಾಸ್ ಆದಾಗ ಹೆಂಗಿತ್ತು ಸನ್ನಿವೇಶ, ನಾ ಫೇಲ್ ಆದಾಗ ಸನ್ನಿವೇಶ ಹೆಂಗಿತ್ತು ಅನ್ನೋದು ನಿಮ್ಮ ಕಣ್ಣು ಮುಂದೆ ಬಂದಿರ್ತದೆ. ನಾವು ಪಾಸ್ ಆಗಬೇಕು. ಫಸ್ಟ್ ಫೀಲಿಂಗ್ ಏನಿತ್ತು ಆ ಫೀಲಿಂಗನ್ನು ನಾವು ಪಡಿಬೇಕಂದ್ರೆ ನಾವು ಏನು ಮಾಡ್ಬೇಕ್ರಿ? ಓದಬೇಕು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.